Hello guys, welcome to my Artifacts class. Computer Competitive Exam Preparation ವಿಡಿಯೋ ಸೀರೀಸ್ ನಲ್ಲಿ ಇದು ಪಾರ್ಟ್ 6. ಈಗಾಗಲೇ ಇದೇ ಒಂದು ಟಾಪಿಕ್ ಮೇಲೆ 5 ವಿಡಿಯೋಗಳು ಅಪ್ಲೋಡ್ ಆಗೋಗಿದೆ. ಆ 5 ವಿಡಿಯೋಗಳ ಲಿಂಕ್ ಈ ಒಂದು ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಬಾಕ್ಸ್ ನಲ್ಲಿ ನಾನು ಹಾಕಿದ್ದೀನಿ. ಆ ಲಿಂಕ್ ನ ಕ್ಲಿಕ್ ಮಾಡಿ ನೀವು ಆ ವಿಡಿಯೋಸ್ ನ ನೋಡಬಹುದು. ನಂತರ ಈ ವಿಡಿಯೋನ ನೀವು ವಾಚ್ ಮಾಡಿ. ಸೊ ಎಲ್ಲಾ ಗವರ್ನಮೆಂಟ್ ಜಾಬ್ಸ್ ಹಾಗೂ ಎಂಟ್ರೆನ್ಸ್ ಎಕ್ಸಾಮ್ ಗಳಿಗೆ ಬೇಕಾದಂತ ಕಂಪ್ಯೂಟರ್ ರಿಲೇಟೆಡ್ ಪೇಪರ್ಸ್ ಕ್ವಶನ್ ಅಂಡ್ ಆನ್ಸರ್ಸ್ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಟಾಪಿಕ್ ಸೀರೀಸ್ ನಲ್ಲಿ ನಾನು ಕಂಪ್ಯೂಟರ್ ಫಂಡಮೆಂಟಲ್ಸ್, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಕೀಬೋರ್ಡ್ ಶಾರ್ಟ್ಕಟ್, ಇಂಟರ್ನೆಟ್ ನೆಟ್ವರ್ಕಿಂಗ್ ಹಾಗೂ ಕನ್ನಡ ನುಡಿ ಮೇಲಿರುವಂತಹ ಕ್ವಶನ್ ಅಂಡ್ ಆನ್ಸರ್ಸ್ ನ ಕವರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸ್ ನ ನಾವು ಸ್ಟಾರ್ಟ್ ಮಾಡೋಣ. ನೀವು ಮೊಬೈಲ್ ಅಲ್ಲಿ ವಿಡಿಯೋ ವಾಚ್ ಮಾಡ್ತಿದ್ರೆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವಂತಹ ಚಿಕ್ಕ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅಂಡ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಯಾವ ವಿಡಿಯೋನು ಮಿಸ್ ಆಗೋದಿಲ್ಲ. ಅದೇ ರೀತಿ ಡೆಸ್ಕ್ಟಾಪ್ ನಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಬೆಲ್ ಐಕಾನ್ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ಅಬ್ಸಲ್ಯೂಟ್ಲಿ ಫ್ರೀ. ಹೊಸ ವಿಡಿಯೋಗಳ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ಮೊದಲ ಕ್ವೆಶ್ಚನ್, what is the maximum font size you can apply for any character? ಸೊ ಇದು MS ವರ್ಡ್ ಗೆ ರಿಲೇಟೆಡ್ ಆದಂತಹ ಕ್ವೆಶ್ಚನ್. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಮ್ಯಾಕ್ಸಿಮಮ್ MS ಆಫೀಸ್ ಇಂದ ಕವರ್ ಮಾಡ್ತೀನಿ. ಲಾಸ್ಟ್ ಕ್ಲಾಸ್ ನಲ್ಲಿ ಐ ಹೋಪ್ ನಾನು MS ಆಫೀಸ್ ನ ಯಾವುದೇ ಕ್ವೆಶ್ಚನ್ ಟಚ್ ಮಾಡಿರ್ಲಿಲ್ಲ. ಇನ್ಮೇಲೆ ನಾನು MS ಆಫೀಸ್ ಮೇಲೆ ಜಾಸ್ತಿ ಕ್ವೆಶ್ಚನ್ಸ್ ಕವರ್ ಮಾಡ್ತೀನಿ. ಸೊ ಬೇಜಾರಾಗಬೇಡಿ, ಒಂದು ವಿಡಿಯೋದಲ್ಲಿ ಬರೀ MS ಆಫೀಸ್ ಇದೆ, ಮತ್ತೊಂದು ವಿಡಿಯೋದಲ್ಲಿ ಬರೀ ಫಂಡಮೆಂಟಲ್ಸ್ ಇದೆ ಅಥವಾ ನೆಟ್ವರ್ಕಿಂಗ್ ಕ್ವೆಶ್ಚನ್ಸ್ ಇದೆ ಅಂತ. ಸೊ ನಾನು ಎಲ್ಲದನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಒಂದೊಂದ್ಸರಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಕ್ವೆಶ್ಚನ್ಸ್ ಬರ್ದೇ ಇದ್ರೆ ನೆಕ್ಸ್ಟ್ ಪಾರ್ಟ್ ನಲ್ಲಿ ಬಂದೇ ಬರುತ್ತೆ, ರೈಟ್? ಓಕೆ. ಸೊ ನಾವು ಒಂದು ಕ್ಯಾರೆಕ್ಟರ್ ಅಥವಾ ಟೆಕ್ಸ್ಟ್ ಗೆ ಜಾಸ್ತಿ ಮ್ಯಾಕ್ಸಿಮಮ್ ಆಗಿ ಅತಿ ಹೆಚ್ಚು ಫಾಂಟ್ ಸೈಜ್ ಕೊಡಬಹುದು ಅಂದ್ರೆ ಅದೆಷ್ಟು? ಓಕೆ, ಅತಿ ದೊಡ್ಡ ಫಾಂಟ್ ಸೈಜ್ ಯಾವುದು? ನೀವು ಗೊತ್ತಲ್ಲ, ಈಗ ಫಾಂಟ್ ಸೈಜ್ 8 ಕೊಡ್ತೀರಾ, ಫಾಂಟ್ ಸೈಜ್ 10, 12 ಫಾಂಟ್ ಸೈಜ್ ಇದೇ ರೀತಿ ನಾವು ಕೊಡ್ತಾ ಹೋದ್ರೆ ಮ್ಯಾಕ್ಸಿಮಮ್ ಎಷ್ಟು ಕೊಡಬಹುದು? ಸೊ 163, 1638, 16038, ನನ್. ಸೊ ಇದರಲ್ಲಿ ಯಾವುದು ರೈಟ್ ಆನ್ಸರ್? 1638. ನೀವು ಟ್ರೈ ಮಾಡಿ ನೋಡಿ. MS ವರ್ಡ್ ನಲ್ಲಿ ಯಾವ್ದಾದ್ರು ಒಂದು ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿ, ಫಾಂಟ್ ಸೈಜ್ ಜಾಸ್ತಿ ಮಾಡ್ತಾ ಹೋಗಿ, ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ, ರೈಟ್? ನೆಕ್ಸ್ಟ್, what is the smallest and largest font size available in font size tool on formatting toolbar? MS ವರ್ಡ್ ನಲ್ಲಿ ಫಾಂಟ್ ಸೈಜ್ ಅನ್ನುವ ಒಂದು ಸೆಕ್ಷನ್ ಇದೆ ನೋಡಿ, ಹೋಮ್ ಟ್ಯಾಬ್ ನಲ್ಲೇ ಇರುತ್ತೆ. ಸೊ ಅದರಲ್ಲಿ ಅತ್ಯಂತ ಕಡಿಮೆ ಮತ್ತು ಅತ್ಯಂತ ದೊಡ್ಡ ಫಾಂಟ್ ಸೈಜ್ ಯಾವುದು? ಆ ಒಂದು ಟೂಲ್ ಬಾರ್ ನಲ್ಲಿ, ಆ ಒಂದು ಟೂಲ್ ನಲ್ಲಿ, ರೈಟ್? ಸೊ 8 ಇಂದ ಸ್ಟಾರ್ಟ್ ಆಗುತ್ತೆ, 8, 10, 12 ಈ ರೀತಿ ಹೋಗ್ತಾ ಇರುತ್ತೆ. ಸೊ ವಾಟ್ ಇಸ್ ದ ಸ್ಮಾಲೆಸ್ಟ್ ಅಂಡ್ ಲಾರ್ಜೆಸ್ಟ್ ಫಾಂಟ್ ಸೈಜ್ ಆ ಒಂದು ಟೂಲ್ ನಲ್ಲಿ? 8 and 72, 8 and 64, 12 and 72, none. ರೈಟ್ ಆನ್ಸರ್ ಇಸ್ 8 and 72. ಯಾವ್ದಾದ್ರು ಒಂದು ಫಾಂಟ್ ಗೆ ನೀವು 8 ಕೊಡಬಹುದು ಅಥವಾ 72 ಕೊಡಬಹುದು ಯೂಸಿಂಗ್ ದಟ್ ಫಾಂಟ್ ಟೂಲ್. ಓಕೆ, ಆ ಟೂಲ್ ನಿಂದ, ಅಥವಾ ನೀವು ಇದಕ್ಕಿಂತ ಜಾಸ್ತಿನೂ ಕೊಡಬಹುದು. ಬಟ್ ಅಲ್ಲಿರೋದು ಜಸ್ಟ್ 8 ಇಂದ ಸ್ಟಾರ್ಟ್ ಆಗಿ 72 ವರೆಗೂ ಮಾತ್ರ. ಕಂಟ್ರೋಲ್ ಬಿ. ಸೊ ನಾರ್ಮಲ್ ಆಗಿ ನಾವು MS ಆಫೀಸ್ ನಲ್ಲಿ ಒಂದು ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಬಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಸೊ ಇದು ಗೊತ್ತನ್ಸುತ್ತೆ, ನಿಮ್ಗೆಲ್ಲ ಗೊತ್ತು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಆನ್ಸರ್ ಈಸ್ ಬೋಲ್ಡ್ ದ ಸೆಲೆಕ್ಟೆಡ್ ಟೆಕ್ಸ್ಟ್. ನಾವ್ ಯಾವ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿರ್ತೀವಿ ಅದು ಬೋಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ವಿಚ್ ಕೀ ಇಸ್ ಯೂಸ್ ಟು ಮೂವ್ ದ ಕರ್ಸರ್ ಟು ದ ನೆಕ್ಸ್ಟ್ ಪೇಜ್ ಆಫ್ ಡಾಕ್ಯುಮೆಂಟ್? ಒಂದು ಡಾಕ್ಯುಮೆಂಟ್ ನಲ್ಲಿ ಹಲವಾರು ಪೇಜ್ ಗಳಿರುತ್ತೆ. ನಾವು ಯಾವ್ದೋ ಒಂದು ಪರ್ಟಿಕ್ಯುಲರ್ ಪೇಜ್ ನಲ್ಲಿ ಇದೀವಿ. ಸೊ ನೆಕ್ಸ್ಟ್ ಪೇಜ್ ಹೋಗ್ಬೇಕಂದ್ರೆ ಯಾವ ಶಾರ್ಟ್ ಕಟ್ ಕೀನ ಯೂಸ್ ಮಾಡಬೇಕು ಕರ್ಸರ್ ನೆಕ್ಸ್ಟ್ ಪೇಜ್ ತಗೊಂಡು ಹೋಗ್ಬೇಕಂದ್ರೆ? ಕಂಟ್ರೋಲ್ ಪೇಜ್ ಡೌನ್, ಕಂಟ್ರೋಲ್ ಪೇಜ್ ಅಪ್, ಪೇಜ್ ಅಪ್, ಪೇಜ್ ಡೌನ್. ಈ ಪೇಜ್ ಅಪ್, ಪೇಜ್ ಡೌನ್ ಕೀಸ್ ಎಲ್ಲಿರುತ್ತೆ ಅಂದ್ರೆ ನಿಮ್ಮ ನಂಬರ್ ಪ್ಯಾಡ್ ಏನಿರುತ್ತೆ, ನಂಬರ್ ಪ್ಯಾಡ್ ರೈಟ್ ಸೈಡ್ ನಲ್ಲಿ, ಆ ನಂಬರ್ ಪ್ಯಾಡ್ ನ ಮೇಲೆ ಇರುತ್ತೆ ನೋಡಿ, PG ಅಪ್, PG ಡೌನ್ ಅಂತ. ಸೊ ಆ ಒಂದು ಕೀಸ್ ಅದು. ಸೊ ರೈಟ್ ಆನ್ಸರ್ ಈಸ್ ಕಂಟ್ರೋಲ್ ಪ್ಲಸ್ ಪೇಜ್ ಡೌನ್. ಸೊ ಕಂಟ್ರೋಲ್ ಇಟ್ಕೊಂಡು ಪೇಜ್ ಡೌನ್ ಕೀ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಹೋಗ್ತಾ ಇರ್ತೀರಾ ನೀವು. ನೆಕ್ಸ್ಟ್ 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 ಟ್ರೈ ಮಾಡಿ ನೋಡಿ ಇದನ್ನ. How can you increase the font size of selected text by 1 point every time? 1 point every time ಅಂದ್ರೆ ಈಗ ಯಾವ್ದೋ ಒಂದು ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿರ್ತೀರ, ಅದರ ಫಾಂಟ್ ಸೈಜ್ 15 ಇರುತ್ತೆ ಅಥವಾ 16 ಇರುತ್ತೆ. ಯಾವ ಕೀ ಪ್ರೆಸ್ ಮಾಡಿದ್ರೆ 17, 18, 19 ಈ ರೀತಿ ಒಂದೊಂದೇ ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ? ಕಂಟ್ರೋಲ್ ರೈಟ್ ಆರೋ, ಕಂಟ್ರೋಲ್ ಲೆಫ್ಟ್ ಆರೋ, ಕಂಟ್ರೋಲ್ ರೈಟ್ ಫ್ಲವರ್ ಬ್ರಾಕೆಟ್, ಕಂಟ್ರೋಲ್ ಪ್ಲಸ್ ಲೆಫ್ಟ್ ಫ್ಲವರ್ ಬ್ರಾಕೆಟ್. ರೈಟ್ ಆನ್ಸರ್ ಈಸ್ ಕಂಟ್ರೋಲ್ ಪ್ಲಸ್ ರೈಟ್ ಫ್ಲವರ್ ಬ್ರಾಕೆಟ್. ಇದನ್ನ ಪ್ರೆಸ್ ಮಾಡಿದ್ರೆ
ಸೊ ಒಂದೊಂದೇ ಪಾಯಿಂಟ್ ಫಾಂಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ನೀವು ಫಸ್ಟ್ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ವಾಟ್ ಈಸ್ ದ ಡಿಫಾಲ್ಟ್ ಫಾಂಟ್ ಸೈಜ್ ಯೂಸ್ಡ್ ಇನ್ MS Word 2007 ಡಾಕ್ಯುಮೆಂಟ್? ಡಿಫಾಲ್ಟ್ ಫಾಂಟ್ ಸೈಜ್ ಅಂದ್ರೆ ಈಗ ನಾವು MS Word ಓಪನ್ ಮಾಡಿದ ತಕ್ಷಣ ಟೈಪ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಫಾಂಟ್ ಸೈಜ್ ಎಷ್ಟಿರುತ್ತೆ ಅದನ್ನ ಡಿಫಾಲ್ಟ್ ಅಂತ ಕರಿತೀವಿ. ಅಂದ್ರೆ ಒರಿಜಿನಲಿ ಫಿಕ್ಸ್ ಮಾಡಿದಂತ ಫಾಂಟ್ ಸೈಜ್ ಎಷ್ಟು ಆ ಒಂದು ಪ್ರೋಗ್ರಾಮ್ ನಲ್ಲಿ. ವಾಟ್ ಈಸ್ ದ ಡಿಫಾಲ್ಟ್ ಫಾಂಟ್ ಯೂಸ್ಡ್ ಇನ್ MS Word 2007 ಡಾಕ್ಯುಮೆಂಟ್? ಅಂದ್ರೆ MS Word 2007 ಅಲ್ಲಿ ನಾವು ಓಪನ್ ಮಾಡಿದ ತಕ್ಷಣ ಪ್ರೋಗ್ರಾಮ್ ಓಪನ್ ಮಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಯಾವ ಫಾಂಟ್ ಇರುತ್ತೆ ಅಂದ್ರೆ ಫಾಂಟ್ ಗೊತ್ತಲ್ಲ, ಹೋಮ್ ಟ್ಯಾಬ್ ನಲ್ಲಿ ತುಂಬಾ ಫಾಂಟ್ ಗಳಿರುತ್ತೆ. ಟೈಮ್ಸ್ ನ್ಯೂ ರೋಮನ್, ಕ್ಯಾಲಿಬ್ರಿ, ಏರಿಯಲ್ ಬೋಲ್ಡ್, ಮೈಕ್ರೋಸಾಫ್ಟ್ ಅಂತ ತುಂಬಾ ಫಾಂಟ್ ಗಳಿರುತ್ತೆ. ಸೊ ನಾವು ಪ್ರೋಗ್ರಾಮ್ ಓಪನ್ ಮಾಡಿದ ತಕ್ಷಣ ಕಾಣಿಸುವಂತ ಫಾಂಟ್ ಯಾವುದು? ಅದು ಡಿಫಾಲ್ಟ್ ಫಾಂಟ್, ಅಂದ್ರೆ ಒರಿಜಿನಲಿ ಫಿಕ್ಸ್ ಮಾಡುವಂತ ಫಾಂಟ್. ಇದರಲ್ಲಿ ಯಾವುದು? ರೈಟ್ ಆನ್ಸರ್ ಈಸ್ ಕ್ಯಾಲಿಬ್ರಿ. ಸೊ ಕ್ಯಾಲಿಬ್ರಿ ಅನ್ನೋ ಫಾಂಟ್ ಡಿಫಾಲ್ಟ್ ಆಗಿದ್ದಂತ ಫಾಂಟ್. ಇದರಿಂದ ನೀವು ಬೇರೆ ಫಾಂಟ್ ಚೇಂಜ್ ಆಗಬಹುದು, ಬಟ್ ನೀವು ಪ್ರೋಗ್ರಾಮ್ ಓಪನ್ ಮಾಡಿ ಟೈಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇದೇ ಫಾಂಟ್ ಇರುತ್ತೆ. ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಓಪನ್ ಫಾಂಟ್ ಡೈಲಾಗ್ ಬಾಕ್ಸ್? ಫಾಂಟ್ ಡೈಲಾಗ್ ಬಾಕ್ಸ್ ಅಂದ್ರೆ ಫಾಂಟ್ ಗೆ ರಿಲೇಟೆಡ್ ಆದಂತ ಎಲ್ಲಾ ಸೆಟ್ಟಿಂಗ್ ಗಳು, ಫಾಂಟ್ ನೇಮ್ ಆಗಿರ್ಬೋದು, ಫಾಂಟ್ ಸೈಜ್, ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್, ಈ ರೀತಿ ಹಲವಾರು ಆಪ್ಷನ್ ಗಳು ಗ್ರೂಪ್ ಆಗಿರುವಂತ ಒಂದು ಬಾಕ್ಸ್, ಡೈಲಾಗ್ ಬಾಕ್ಸ್. ಅದನ್ನ ಓಪನ್ ಮಾಡ್ಬೇಕಂದ್ರೆ ಯಾವ ಶಾರ್ಟ್ಕಟ್ ಕೀ ಯೂಸ್ ಮಾಡಬೇಕು? ಕಂಟ್ರೋಲ್ F, ಆಲ್ಟ್ ಕಂಟ್ರೋಲ್ F, ಕಂಟ್ರೋಲ್ D, ಕಂಟ್ರೋಲ್ ಶಿಫ್ಟ್ D. ರೈಟ್ ಆನ್ಸರ್ ಕಂಟ್ರೋಲ್ D. ಈಗ ನೀವು MS Word ನಲ್ಲಿ ಕಂಟ್ರೋಲ್ D ಪ್ರೆಸ್ ಮಾಡಿದ್ರೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಎಲ್ಲಾ ಸೆಟ್ಟಿಂಗ್ಸ್ ನ ಮಾಡಬಹುದು. ಟ್ರೈ ಮಾಡಿ ನೋಡಿ. ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಫಾರ್ ಫೈಂಡ್ ಅಂಡ್ ರೀಪ್ಲೇಸ್ ಡೈಲಾಗ್ ಬಾಕ್ಸ್? ಸೊ ಒಂದು ಡಾಕ್ಯುಮೆಂಟ್ ನಲ್ಲಿ ಒಂದು ವರ್ಡ್ ನ ಹುಡುಕ್ಬೇಕು ಅಥವಾ ಒಂದು ವರ್ಡ್ ತೆಗೆದು ಆ ಜಾಗದಲ್ಲಿ ಬೇರೆ ವರ್ಡ್ ನ ಹಾಕ್ಬೇಕಂದ್ರೆ ಫೈಂಡ್ ಅಂಡ್ ರೀಪ್ಲೇಸ್ ನ ನೀವು ಮಾಡಬೇಕು. ಈ ಡೈಲಾಗ್ ಬಾಕ್ಸ್ ಓಪನ್ ಆಗಬೇಕು ಅಂದ್ರೆ ಯಾವ ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀರಾ? ಆನ್ಸರ್ ಈಸ್ ಕಂಟ್ರೋಲ್ ಪ್ಲಸ್ H. ಸೊ ಅದೇ ರೀತಿ ಸೂಪರ್ ಸ್ಕ್ರಿಪ್ಟ್ ಆಗ್ಬೇಕು ಅಂದ್ರೆ ಯಾವ ಶಾರ್ಟ್ಕಟ್ ಕೀ ಯೂಸ್ ಮಾಡಬೇಕು? ಸೊ ಸೂಪರ್ ಸ್ಕ್ರಿಪ್ಟ್ ಅಂದ್ರೆ ಗೊತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ 4th ಬರೆಯುವಾಗ ನಾವು TH ನ ಮೇಲ್ಗಡೆ ಬರಿತೀವಿ, ಇದು ಸೂಪರ್ ಸ್ಕ್ರಿಪ್ಟ್. ಅದೇ ರೀತಿ ಸೆಕೆಂಡ್ ಅಂತ ಬರೆಯುವಾಗ ನಾವು ND ಮೇಲ್ಗಡೆ ಬರಿತೀವಲ್ವಾ, ಇದು ಕೂಡ ಸೂಪರ್ ಸ್ಕ್ರಿಪ್ಟ್. ಈ ರೀತಿ ಅಕ್ಷರಗಳನ್ನ ನಾವು ಬರೀಬೇಕು ಅಂದ್ರೆ ಯಾವ ಕೀನ ಯೂಸ್ ಮಾಡಬೇಕು? ರೈಟ್ ಆನ್ಸರ್ ಈಸ್ ಕಂಟ್ರೋಲ್ ಶಿಫ್ಟ್ ಈಕ್ವಲ್. ಕಂಟ್ರೋಲ್ ಪ್ಲಸ್ ಮಾಡಿ, ಶಿಫ್ಟ್ ನ ಇಟ್ಕೊಂಡು ಈಕ್ವಲ್ ಪ್ರೆಸ್ ಮಾಡಿ. ಈ ಮೂರು ಕೀ ಒಟ್ಟಿಗೆ ಪ್ರೆಸ್ ಮಾಡಿ. ಈಕ್ವಲ್ ಅಂದ್ರೆ ಯಾವುದು? ಬ್ಯಾಕ್ ಸ್ಪೇಸ್ ನ ಹಿಂದೆ ಇದೆ ನೋಡಿ, ಆ ಒಂದು ಸಿಂಬಲ್. ರೈಟ್. ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಕ್ಲೋಸ್ ಆಕ್ಟಿವ್ ಡಾಕ್ಯುಮೆಂಟ್ ಇನ್ ಮೈಕ್ರೋಸಾಫ್ಟ್ ವರ್ಡ್? ಈಗ ನೀವು ಮೈಕ್ರೋಸಾಫ್ಟ್ ವರ್ಡ್ ನ ವಿಂಡೋ ಓಪನ್ ಮಾಡಿದೀರಾ, ಮೈಕ್ರೋಸಾಫ್ಟ್ ವರ್ಡ್ ಪ್ರೋಗ್ರಾಮ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ, ಆ ಒಂದು ಫೈಲ್ ನ ಕ್ಲೋಸ್ ಮಾಡಬೇಕು, ಬಟ್ ವಿಂಡೋ ಕ್ಲೋಸ್ ಮಾಡಬಾರ್ದು ಅಂದ್ರೆ ಯಾವ ಶಾರ್ಟ್ಕಟ್ ಕೀ ಯೂಸ್ ಮಾಡಬೇಕು? ಅಂದ್ರೆ MS Word ವಿಂಡೋ ಓಪನ್ ಆಗಿರ್ಬೇಕು, ಬಟ್ ನೀವು ವರ್ಕ್ ಮಾಡ್ತಾ ಇರೋ ಫೈಲ್ ಏನಿದೆ, ಡಾಕ್ಯುಮೆಂಟ್, ಅದನ್ನ ಮಾತ್ರ ಕ್ಲೋಸ್ ಮಾಡಬೇಕು ಅಂದ್ರೆ ಯಾವ ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀರಾ? ಕಂಟ್ರೋಲ್ F4, ಶಿಫ್ಟ್ F4, ಕಂಟ್ರೋಲ್ ಶಿಫ್ಟ್ F4. ರೈಟ್ ಆನ್ಸರ್ ಈಸ್ ಕಂಟ್ರೋಲ್ ಪ್ಲಸ್ F4. ಕಂಟ್ರೋಲ್ ಇಟ್ಕೊಂಡು ಫಂಕ್ಷನ್ ಬಟನ್ F4 ನ ಪ್ರೆಸ್ ಮಾಡಿ, ಬರೀ ಆ ಒಂದು ವೈಟ್ ಕಲರ್ ಡಾಕ್ಯುಮೆಂಟ್ ಕ್ಲೋಸ್ ಆಗುತ್ತೆ, ಬಟ್ MS Word ವಿಂಡೋ ಓಪನ್ ಆಗೇ ಇರುತ್ತೆ. ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅವೈಲೇಬಲ್ ಇನ್ ಫಾಂಟ್ ಸ್ಪೇಸಿಂಗ್? ಫಾಂಟ್ ಸ್ಪೇಸಿಂಗ್ ಅಂದ್ರೆ ನಾವು ಈಗ ಟೆಕ್ಸ್ಟ್ ನ ಟೈಪ್ ಮಾಡ್ತಿದೀವಿ, ಒಂದು ಅಕ್ಷರಕ್ಕೂ ಮತ್ತೊಂದು ಅಕ್ಷರ ಮಧ್ಯದಲ್ಲೂ ಸ್ಪೇಸ್ ಬೇಕು. ಅದರಲ್ಲಿ ತುಂಬಾ ವಿಧ ಇದೆ ಆ ಸ್ಪೇಸಿಂಗ್ ಕೊಡೋದ್ರಲ್ಲಿ. ಸೊ ಇದರಲ್ಲಿ ಯಾವುದು ಫಾಂಟ್ ಸ್ಪೇಸಿಂಗ್ ಅಲ್ಲ? ನಾರ್ಮಲ್, ಲೂಸ್ಲಿ, ಕಂಡೆನ್ಸ್ಡ್, ಎಕ್ಸ್ಪ್ಯಾಂಡೆಡ್. ಸೊ ಲೂಸ್ಲಿ ಅನ್ನೋದು ಫಾಂಟ್ ಸ್ಪೇಸಿಂಗ್ ನ ಭಾಗ ಅಲ್ಲ. ಸೊ ಫಾಂಟ್ ಸ್ಪೇಸಿಂಗ್ ಎಲ್ಲಿ ಸಿಗುತ್ತೆ ಅಂದ್ರೆ ಕಂಟ್ರೋಲ್ D ಪ್ರೆಸ್ ಮಾಡಿ, ಫಾಂಟ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಪಕ್ಕದ ಟ್ಯಾಬ್ ಗೆ ಹೋಗಿ, ಅಲ್ಲಿ ನಿಮ್ಗೆ ಫಾಂಟ್ ಸ್ಪೇಸಿಂಗ್ ಸಿಗುತ್ತೆ. ವಿಚ್ ಕೀ ಡು ಯು ಪ್ರೆಸ್ ಟು ಫೋರ್ಸ್ ಅ ಪೇಜ್ ಬ್ರೇಕ್? ಪೇಜ್ ಬ್ರೇಕ್ ಆಗ್ಬೇಕಂದ್ರೆ ನೀವು ಯಾವ ಕೀ ಪ್ರೆಸ್ ಮಾಡ್ತೀರಾ? ಪೇಜ್ ಬ್ರೇಕ್ ಅಂದ್ರೆ ಏನು? ಒಂದು ಪೇಜ್ ಈಗ ಡಾಕ್ಯುಮೆಂಟ್ ನಲ್ಲಿ ಇದೆ, ಎರಡನೇ ಪೇಜ್ ಬೇಕು ಅಥವಾ ಪೇಜ್ ಗಳ ಮಧ್ಯದಲ್ಲಿ ಹೊಸ ಪೇಜ್ ಇನ್ಸರ್ಟ್ ಮಾಡಬೇಕು ಅಂದ್ರೆ ನೀವು ಯಾವ ಕೀನ ಪ್ರೆಸ್ ಮಾಡಬೇಕು? ಆಪ್ಷನ್ಸ್ ಕಂಟ್ರೋಲ್ ಆಲ್ಟ್, ಕಂಟ್ರೋಲ್ ಬ್ರೇಕ್, ಕಂಟ್ರೋಲ್ ಎಂಟರ್, ನನ್. ಯಾವ ಕೀ ಪ್ರೆಸ್ ಮಾಡಿದ್ರೆ ಪೇಜ್ ಬ್ರೇಕ್ ಆಗುತ್ತೆ ಅಂದ್ರೆ ಹೊಸ ಪೇಜ್ ಇನ್ಸರ್ಟ್ ಆಗುತ್ತೆ? ಆನ್ಸರ್ ಇಸ್ ಕಂಟ್ರೋಲ್ ಪ್ಲಸ್ ಎಂಟರ್. ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿದ್ರೆ
ನೆಕ್ಸ್ಟ್ ಪೇಜ್ ಅಂದ್ರೆ ಹೊಸ ಪೇಜ್ ಕ್ರಿಯೇಟ್ ಆಗುತ್ತೆ, ಅಥವಾ ನೆಕ್ಸ್ಟ್ ಪೇಜ್ ಗೆ ಹೋಗ್ತೀರಾ ನೀವು, ಪೇಜ್ ಬ್ರೇಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಕೀ ಇಸ್ ಯೂಸ್ ಟು ಮೂವ್ ಟು ದ ಎಂಡ್ ಆಫ್ ದ ಡಾಕ್ಯುಮೆಂಟ್? ಯಾವ ಕೀನ ಪ್ರೆಸ್ ಮಾಡಿದ್ರೆ ನಾವು ಡಾಕ್ಯುಮೆಂಟ್ ನ ಕೊನೆಗೆ ಹೋಗ್ತೀವಿ, ಅಂದ್ರೆ ಡಾಕ್ಯುಮೆಂಟ್ ಅಲ್ಲಿ ಲಾಸ್ಟ್ ಪೇಜ್ ಹೋಗ್ಬೇಕು ನಾವು ಒಂದೇ ಸರಿ, ಒಂದೇ ಮೌಸ್ ಪ್ರೆಸ್ ನಲ್ಲಿ ಅಥವಾ ಒಂದೇ ಕೀ ಪ್ರೆಸ್ ನಲ್ಲಿ, ಅಂದ್ರೆ ಯಾವ್ದದು? ಡೌನ್ ಆರೋ, ಎಂಡ್ ಕೀ, ಕಂಟ್ರೋಲ್ ಪ್ಲಸ್ ಡೌನ್ ಆರೋ, ಕಂಟ್ರೋಲ್ ಪ್ಲಸ್ ಎಂಡ್. ಸೊ ಕಂಟ್ರೋಲ್ ಪ್ಲಸ್ ಎಂಡ್ ಕೀ ಪ್ರೆಸ್ ಮಾಡಿದ್ರೆ ಕೊನೆಯ ಪೇಜ್ ಹೋಗ್ತೀವಿ ನಾವು. ಈಗ ಒಂದು ಡಾಕ್ಯುಮೆಂಟ್ ಅಲ್ಲಿ 10 ಪೇಜಸ್ ಇದೆ ಅಂದ್ರೆ ನಾವು ಫಸ್ಟ್ ಪೇಜ್ ನಲ್ಲಿ ವರ್ಕ್ ಮಾಡ್ತಿದೀವಿ ಅಂದ್ರೆ ಒಂದೇ ಸರಿ ನಾವು 10th ಪೇಜ್ ಹೋಗ್ಬೇಕು ಅಂದ್ರೆ ಕಂಟ್ರೋಲ್ ಎಂಡ್ ಪ್ರೆಸ್ ಮಾಡಿ. ಎಂಡ್ ಕೀ ನಿಮ್ಗೆ ಈ ನಂಬರ್ ಪ್ಯಾಡ್ ನ ಮೇಲೆ ಸಿಗುತ್ತೆ. ನೆಕ್ಸ್ಟ್, ದ ಪ್ಯಾರಾಗ್ರಾಫ್ ಮಾರ್ಕ್ ಇಂಡಿಕೇಟ್ಸ್. ಈ ಒಂದು ಪ್ಯಾರಾಗ್ರಾಫ್ ಮಾರ್ಕ್ ಏನನ್ನ ಇಂಡಿಕೇಟ್ ಮಾಡುತ್ತೆ? ಸೊ ಇದು ಹೇಗೆ ಹಾಕೋದು ಅಂದ್ರೆ, ನೀವು MS ವರ್ಡ್ ಹೋಮ್ ಟ್ಯಾಬ್ ನಲ್ಲಿ ಈ ಸಿಂಬಲ್ ಇರುತ್ತೆ, ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಈ ಮಾರ್ಕ್ ಪ್ರಿಂಟ್ ಆಗುತ್ತೆ. ಅದರ ಅರ್ಥ ಏನು? ಎಂಡ್ ಆಫ್ ಅ ಪ್ಯಾರಾಗ್ರಾಫ್, ಎಂಡ್ ಆಫ್ ಅ ವರ್ಡ್, ಎಂಡ್ ಆಫ್ ಅ ಪೇಜ್, ಎಂಡ್ ಆಫ್ ಅ ಡಾಕ್ಯುಮೆಂಟ್, ಎಂಡ್ ಆಫ್ ಎ ಪ್ಯಾರಾಗ್ರಾಫ್. ಆ ಮಾರ್ಕ್ ಎಲ್ಲೆಲ್ಲಿ ಪ್ರಿಂಟ್ ಆಗಿರುತ್ತೆ ಅಂದ್ರೆ ನೀವು ಎಲ್ಲೆಲ್ಲಿ ಎಂಟರ್ ಪ್ರೆಸ್ ಮಾಡಿರ್ತೀರೋ ಅಲ್ಲಲ್ಲಿ ಆ ಮಾರ್ಕ್ ಪ್ರಿಂಟ್ ಆಗುತ್ತೆ. ಅಂದ್ರೆ ಅರ್ಥ ಅಲ್ಲಿಗೆ ಒಂದು ಪ್ಯಾರಾಗ್ರಾಫ್ ಎಂಡ್ ಆಯ್ತು ಅಂತ. ಈಗ MS ವರ್ಡ್ ಅಲ್ಲಿ ಏನಾಗುತ್ತೆ, ನಾವು ಒಂದು ಲೈನ್ ನ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿಬಿಟ್ರೆ ಆ ಒಂದು ಲೈನ್ ಒಂದು ಪ್ಯಾರಾಗ್ರಾಫ್ ಅಂತ ಕೌಂಟ್ ಆಗುತ್ತೆ. ಅಥವಾ ನಾವು ಒಂದು ಅಕ್ಷರ ಬರೆದು ಎಂಟರ್ ಪ್ರೆಸ್ ಮಾಡಿದ್ರು ಕೂಡ ಆ ಒಂದು ಅಕ್ಷರ ಒಂದು ಪ್ಯಾರಾಗ್ರಾಫ್ ಅಂತ ಕೌಂಟ್ ಆಗುತ್ತೆ. ಅಥವಾ ನಾವು ಎಂಟರ್ನೇ ಪ್ರೆಸ್ ಮಾಡದೆ ಕಂಟಿನ್ಯೂ ಆಗಿ ಟೈಪ್ ಮಾಡ್ತಾ ಹೋದಾಗ ಕರ್ಸರ್ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಲೈನ್ ಹೊಟ್ಟೋಗುತ್ತೆ. ಬಟ್ ನಾವು ಎಂಟರ್ ಪ್ರೆಸ್ ಮಾಡಿರಲ್ಲ. ಅದೇ ರೀತಿ ಕಂಟಿನ್ಯೂ ಆಗಿ ನೀವು ಎಲ್ಲಿವರೆಗೂ ಟೈಪ್ ಮಾಡ್ತೀರೋ ಅದಷ್ಟು ಒಂದು ಪ್ಯಾರಾಗ್ರಾಫ್. ನೀವು ಯಾವಾಗ ಎಂಟರ್ ಪ್ರೆಸ್ ಮಾಡ್ತೀರಾ ಆಗ ಒಂದು ಪ್ಯಾರಾಗ್ರಾಫ್ ಆಗುತ್ತೆ ಅಲ್ಲಿಗೆ. ಸೊ ಆ ಒಂದು ಜಾಗದಲ್ಲಿ ಈ ಮಾರ್ಕ್ ಪ್ರಿಂಟ್ ಆಗುತ್ತೆ. ಬಟ್ ನಮ್ಗೆ ಅದು ಕಾಣಿಸೋದಿಲ್ಲ. ನಾವು ಕಾಣಿಸ್ಬೇಕು ಅಂದ್ರೆ ಹೋಮ್ ಟ್ಯಾಬ್ ನಲ್ಲಿ ಹೋಗಿ, MS ವರ್ಡ್ ನಲ್ಲಿ ಹೋಮ್ ಟ್ಯಾಬ್ ನಲ್ಲಿ ಈ ಸಿಂಬಲ್ ಇರುತ್ತೆ ಫಾಂಟ್ ಸೆಕ್ಷನ್ ಪಕ್ಕದಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಅದು ಡಿಸಪಿಯರ್ ಆಗ್ಬೇಕು, ಅದು ಹೊಟ್ಟೋಗ್ಬೇಕು ಅಂದ್ರೆ ಮತ್ತೆ ಅದೇ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ರೈಟ್? ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಯೂಸ್ ಆಫ್ ಸೆಂಟೆನ್ಸ್ ಕೇಸ್ ಆಪ್ಷನ್ ಆಫ್ ಚೇಂಜ್ ಕೇಸ್ ಇನ್ MS ವರ್ಡ್? MS ವರ್ಡ್ ನಲ್ಲಿ ಚೇಂಜ್ ಕೇಸ್ ನಲ್ಲಿ ಒಂದು ಆಪ್ಷನ್ ಇದೆ, ಸೆಂಟೆನ್ಸ್ ಕೇಸ್ ಅಂತ. ಇದೆಲ್ಲಿ ಸಿಗುತ್ತೆ ಅಂದ್ರೆ ಹೋಮ್ ಟ್ಯಾಬ್ ನಲ್ಲಿ ಎ ಅಂತ ಒಂದು ಸಿಂಬಲ್ ಇರುತ್ತೆ ನೋಡಿ, ಬಿಗ್ ಎ ಸ್ಮಾಲ್ ಎ ಅಂತ ಒಂದು ಸಿಂಬಲ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಒಂದು ಮೆನು ಓಪನ್ ಆಗುತ್ತೆ. ಅದರಲ್ಲಿ ಡಿಫ್ರೆಂಟ್ ಕೇಸ್ ಗಳಿರುತ್ತೆ. ಸೆಂಟೆನ್ಸ್ ಕೇಸ್, ಟಾಗಲ್ ಕೇಸ್, ಅಪ್ಪರ್ ಕೇಸ್, ಲೋಯರ್ ಕೇಸ್ ಅಂತ. ಇದನ್ನ ನಾನು MS ವರ್ಡ್ ಇನ್ 1 hour ಅನ್ನೋ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಅದ್ರಲ್ಲಿ ಹೋಗಿ ನೀವು ಚೆಕ್ ಮಾಡಿ. ಸೊ ಸೆಂಟೆನ್ಸ್ ಕೇಸ್ ಅಂದ್ರೆ ಅರ್ಥ ಏನು? ಇದು ಕ್ಲಿಕ್ ಮಾಡಿದಾಗ ಏನಾಗುತ್ತೆ? ಇಟ್ ಚೇಂಜಸ್ ಆಲ್ ಸೆಲೆಕ್ಟೆಡ್ ಟೆಕ್ಸ್ಟ್ ಇಂಟು ಕ್ಯಾಪಿಟಲ್ ಲೆಟರ್ಸ್. ಇಟ್ ಕನ್ವರ್ಟ್ಸ್ ಎವ್ರಿ ಸೆಂಟೆನ್ಸ್ ಇಂಟು ಲೋಯರ್ ಕೇಸ್. It changes first letter of every sentence of selected text into capital ಅಥವಾ none. ಇದನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ? ಇದನ್ನ ಕ್ಲಿಕ್ ಮಾಡಿದ್ರೆ it changes every letter of every first letter of sentence into capital. ಅಂದ್ರೆ ನಾವು ಸೆಲೆಕ್ಟ್ ಮಾಡಿದಂತ ಟೆಕ್ಸ್ಟ್ ನಲ್ಲಿ ಫಸ್ಟ್ ಲೆಟರ್, ಪ್ರತಿ ಸೆಂಟೆನ್ಸ್ ನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡುತ್ತೆ ಈ ಒಂದು ಆಪ್ಷನ್. ಚೆಕ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಹೋಮ್ ಕೀ ಇಸ್ ಯೂಸ್ ಟು. MS ವರ್ಡ್ ಡಾಕ್ಯುಮೆಂಟ್ ನಲ್ಲಿ ನಾವಿದ್ದಾಗ ಹೋಮ್ ಕೀ ಪ್ರೆಸ್ ಮಾಡಿದಾಗ ಏನಾಗುತ್ತೆ? ಸೊ ಇದರಲ್ಲಿ ಯಾವ ಆಪ್ಷನ್? ಮೂವ್ ಕರ್ಸರ್ ಬಿಗಿನಿಂಗ್ ಆಫ್ ದ ಡಾಕ್ಯುಮೆಂಟ್. ಕರ್ಸರ್ ಏನಿದೆ ಬ್ಲಿಂಕ್ ಆಗ್ತಿರುತ್ತಲ್ಲ ಲೈನ್, ಡಾಕ್ಯುಮೆಂಟ್ ನ ಬಿಗಿನಿಂಗ್ ಹೋಗುತ್ತಾ, ಅಥವಾ ಪ್ಯಾರಾಗ್ರಾಫ್ ಬಿಗಿನಿಂಗ್ ಹೋಗುತ್ತಾ, ಅಥವಾ ಸ್ಕ್ರೀನ್ ಬಿಗಿನಿಂಗ್ ಹೋಗುತ್ತಾ, ಅಥವಾ ಲೈನ್ ನ ಮೊದಲಿಗೆ ಹೋಗುತ್ತಾ? ಹೋಮ್ ಕೀ ಪ್ರೆಸ್ ಮಾಡಿದ್ರೆ ಆ ಒಂದು ಕರ್ಸರ್ ಯಾವ ಲೈನ್ ಅಲ್ಲಿ ಇರುತ್ತೋ ಅದರ ಬಿಗಿನಿಂಗ್ ಹೋಗುತ್ತೆ, ಅಂದ್ರೆ ಫಸ್ಟ್ ಲೆಟರ್ ನ ಹಿಂದೆ ಹೋಗುತ್ತೆ ಆ ಕರ್ಸರ್. ನೀವೀಗ ಟೈಪ್ ಮಾಡ್ತಿರ್ತೀರಾ, ಹೋಮ್ ಕೀ ಪ್ರೆಸ್ ಮಾಡಿ ಆ ಲೈನ್ ನ ಬಿಗಿನಿಂಗ್ ಗೆ ನಿಮ್ಮ ಕರ್ಸರ್ ಹೋಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಕಂಟ್ರೋಲ್ P ಈ ಒಂದು ಕೀ ಕಾಂಬಿನೇಷನ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ? ಓಪನ್ ಪ್ಯಾರಾಗ್ರಾಫ್ ಡೈಲಾಗ್ ಬಾಕ್ಸ್, ಪ್ಯಾರಾಗ್ರಾಫ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತಾ, ಅಥವಾ ಪೇಜ್ ಫಾರ್ಮ್ಯಾಟ್ ಡೈಲಾಗ್ ಬಾಕ್ಸ್ ಬರುತ್ತಾ, ಸೇವ್ ಡೈಲಾಗ್ ಬಾಕ್ಸ್ ಅಥವಾ ಪ್ರಿಂಟ್ ಡೈಲಾಗ್ ಬಾಕ್ಸ್? ಯಾವುದು ಬರುತ್ತೆ? ರೈಟ್ ಆನ್ಸರ್ ಈಸ್ ಪ್ರಿಂಟ್ ಡೈಲಾಗ್ ಬಾಕ್ಸ್. COBOL is an acronym for. COBOL ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇದರ ಫುಲ್ ಫಾರ್ಮ್ ಏನು? ಸೊ ಇದರಲ್ಲಿ ಯಾವುದು? ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ಕಂಪ್ಯೂಟರ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ಕಾಮನ್ ಬಿಸ್ನೆಸ್ ಆಪರೇಟೆಡ್ ಲ್ಯಾಂಗ್ವೇಜ್, ಕಾಮನ್ ಬಿಸ್ನೆಸ್ ಆರ್ಗನೈಸ್ಡ್ ಲ್ಯಾಂಗ್ವೇಜ್. ದ ರೈಟ್ ಆನ್ಸರ್ ಈಸ್ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಸೊ ಇಲ್ಲಿ ನೋಡಿ, ಕಾಮನ್, ಇವೆರಡೂ ಸೇರಿ ಕಾಮನ್ ಬಿಸ್ನೆಸ್
ಓರಿಯೆಂಟೆಡ್ ಲ್ಯಾಂಗ್ವೇಜ್, ರೈಟ್. ಸೊ ಕೋಬಾಲ್ ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದು ತುಂಬಾ ಹಿಂದೆ ಯೂಸ್ ಮಾಡ್ತದಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ತುಂಬಾ ಕಡೆ ಯೂಸ್ ಮಾಡ್ತಾ ಇದ್ರು, ಈಗ ಅಷ್ಟಾಗಿ ಇದನ್ನ ಯೂಸ್ ಮಾಡಲ್ಲ. ಡ್ಯಾಶ್ ಇಸ್ ದ ಪ್ರೋಸೆಸ್ ಆಫ್ ಡಿವೈಡಿಂಗ್ ದ ಡಿಸ್ಕ್ ಇಂಟು ಟ್ರ್ಯಾಕ್ಸ್ ಅಂಡ್ ಸೆಕ್ಟರ್ಸ್. ಅಂದ್ರೆ ಹಾರ್ಡ್ ಡಿಸ್ಕ್ ನ ಟ್ರ್ಯಾಕ್ಸ್ ಅಂಡ್ ಸೆಕ್ಟರ್ ಆಗಿ ಡಿವೈಡ್ ಮಾಡುವ ಪ್ರೋಸೆಸ್ಗೆ ಏನಂತ ಕರಿತೀವಿ? ಆನ್ಸರ್ ಫಾರ್ಮ್ಯಾಟಿಂಗ್. ನೀವು ಕೇಳಿರ್ತೀರಲ್ಲ, ಡಿಸ್ಕ್ ನ ಫಾರ್ಮ್ಯಾಟ್ ಮಾಡಬೇಕು ಅಂತ ಹೇಳ್ತಾರೆ. ಡಿಸ್ಕ್ ನ ಫಾರ್ಮ್ಯಾಟ್ ಮಾಡುವಾಗ ಈ ಟ್ರ್ಯಾಕ್ಸ್ ಅಂಡ್ ಸೆಕ್ಟರ್ಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಅರ್ಥ, ಇದು ಹಾರ್ಡ್ ಡಿಸ್ಕ್ ಅಂತ ತಿಳ್ಕೊಳ್ಳಿ. ಈ ರೀತಿ ಹಾರ್ಡ್ ಡಿಸ್ಕ್ ಇರುತ್ತೆ. ಈ ಹಾರ್ಡ್ ಡಿಸ್ಕ್ ನಲ್ಲಿ ತುಂಬಾ ಡೇಟಾ ಸ್ಟೋರ್ ಆಗಿರುತ್ತೆ. ಅಂಡ್ ಫಾರ್ಮ್ಯಾಟ್ ಮಾಡಿದಾಗ ಇದರಲ್ಲಿರುವಂತ ಡೇಟಾ ಎಲ್ಲ ಡಿಲೀಟ್ ಆಗಿ ಈ ರೀತಿಯಾದಂತಹ ಸೆಕ್ಟರ್ ಗಳು ಕ್ರಿಯೇಟ್ ಆಗುತ್ತೆ. ಇದನ್ನ ಸೆಕ್ಟರ್ಸ್ ಅಂತ ಕರಿತೀವಿ. ಲಾಜಿಕಲ್ ಸೆಕ್ಟರ್ಸ್ ಅಷ್ಟೇ, ಇವು ಕಣ್ಣಿಗೆ ಕಾಣೋದಿಲ್ಲ ಅಥವಾ ಆಕ್ಚುಲಿ ಇರೋದಿಲ್ಲ, ಬಟ್ ಲಾಜಿಕಲಿ ಕ್ರಿಯೇಟ್ ಆಗುತ್ತೆ ಈ ರೀತಿ. ಇವನ್ನ ನಾವು ಸೆಕ್ಟರ್ಸ್ ಅಂತ ಕರಿತೀವಿ. ಟ್ರ್ಯಾಕ್ಸ್ ಅಂದ್ರೆ ಸರ್ಕಲ್ ಗಳು ಕ್ರಿಯೇಟ್ ಆಗುತ್ತೆ ಈ ರೀತಿಯಾಗಿ, ರೈಟ್. ಇವು ಸರ್ಕಲ್ಗಳು. ಸೊ ನಾನು ಕರೆಕ್ಟ್ ಆಗಿ ಡ್ರಾ ಮಾಡ್ತಿಲ್ಲ, ಬಟ್ ಆಕ್ಚುಲಿ ಈ ರೀತಿ ಸರ್ಕಲ್ಗಳು ಹಾರ್ಡ್ ಡಿಸ್ಕ್ ನ ಮೇಲೆ ತುಂಬಾ ಸರ್ಕಲ್ಗಳು, ತುಂಬಾ ಟ್ರ್ಯಾಕ್ಸ್ ಗಳು ಕ್ರಿಯೇಟ್ ಆಗುತ್ತೆ, ರೈಟ್. ಟ್ರ್ಯಾಕ್ಸ್ ಅಂದ್ರೆ ಈ ಒಂದು ಸ್ಪೇಸ್, ರೈಟ್. ಟ್ರ್ಯಾಕ್ಸ್ ಅಂದ್ರೆ ಈ ಪೂರ್ತಿ ಸ್ಪೇಸ್. ಸೆಕ್ಟರ್ ಅಂದ್ರೆ ಈ ಇಷ್ಟು ಜಾಗನ ಸೆಕ್ಟರ್ ಅಂತ ಕರಿತೀವಿ. ಸೊ ಫಾರ್ಮ್ಯಾಟ್ ಮಾಡಿದಾಗ ಹಾರ್ಡ್ ಡಿಸ್ಕ್ ನಲ್ಲಿರುವಂತ ಡೇಟಾ ಎಲ್ಲ ಕ್ಲಿಯರ್ ಆಗೋಗುತ್ತೆ, ಕಂಪ್ಲೀಟ್ ಆಗಿ ಎರೇಸ್ ಆಗುತ್ತೆ. ಈ ರೀತಿ ಟ್ರ್ಯಾಕ್ಸ್ ಅಂಡ್ ಸೆಕ್ಟರ್ ಗಳು ಕ್ರಿಯೇಟ್ ಆಗುತ್ತೆ. ಅದನ್ನ ನಾವು ಫಾರ್ಮ್ಯಾಟಿಂಗ್ ಅಂತ ಕರೆಯೋದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಸ್ಮಾಲೆಸ್ಟ್ ಸ್ಟೋರೇಜ್? ಇದರಲ್ಲಿ ಯಾವುದು ಅತ್ಯಂತ ಚಿಕ್ಕ ಸ್ಟೋರೇಜ್? ಚಿಕ್ಕ ಸ್ಟೋರೇಜ್ ಮೆಜರ್ಮೆಂಟ್ ಅಂತ ಹೇಳ್ಬೇಕಿತ್ತು ಇಲ್ಲಿ, ರೈಟ್. ಮೆಗಾಬೈಟ್, ಗಿಗಾಬೈಟ್, ಟೆರಾಬೈಟ್, ಕಿಲೋಬೈಟ್ಸ್. ಅತ್ಯಂತ ಚಿಕ್ಕ ಮೆಮೊರಿ ಮೆಜರ್ಮೆಂಟ್ ಅಂದ್ರೆ ಕಿಲೋಬೈಟ್. ಕಿಲೋಬೈಟ್ ಆದ್ಮೇಲೆ ಬರೋದು ಮೆಗಾಬೈಟ್, ಇದು ಮೊದಲು ಬರುತ್ತೆ ಅತ್ಯಂತ ಚಿಕ್ಕದು. ಅದಾದ್ಮೇಲೆ ಗಿಗಾಬೈಟ್ ಬರುತ್ತೆ, ಇದು ಮೂರನೇ ಪ್ಲೇಸ್ ಅಲ್ಲಿ ಅತ್ಯಂತ ದೊಡ್ಡದು. ಇದಕ್ಕಿಂತ ದೊಡ್ಡದು ಟೆರಾಬೈಟ್. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಹೌ ಡೇಟಾ ಇಸ್ ಸ್ಟೋರ್ಡ್ ಇನ್ ಮೆಮೊರಿ ಅಂತ. ಅಂದ್ರೆ ಕಂಪ್ಯೂಟರ್ ನಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ ಅಂತ. ಪಾರ್ಟ್ 2 ವಿಡಿಯೋನ ನೀವು ನೋಡಿ, ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಅ ಮೋಡೆಮ್ ಇಸ್ ಕನೆಕ್ಟೆಡ್ ಟು ಎ. ಮೋಡೆಮ್ ಅಂದ್ರೆ, ಮೋಡೆಮ್ ಫುಲ್ ಫಾರ್ಮ್ ಮಾಡ್ಯುಲೇಷನ್ ಅಂಡ್ ಡಿಮಾಡ್ಯುಲೇಷನ್. ಇದು ಇಂಟರ್ನೆಟ್ ನ ಆಕ್ಸೆಸ್ ಮಾಡಬೇಕು ಅಂದ್ರೆ ಈ ಒಂದು ಡಿವೈಸ್ ಇರಲೇಬೇಕು, ರೈಟ್. ಇಂಟರ್ನೆಟ್ ಕನೆಕ್ಷನ್ ಬೇಕು ಅಂದ್ರೆ ಮೋಡೆಮ್ ಅನ್ನುವ ಡಿವೈಸ್ ಇರಬೇಕು. ಇದನ್ನ ಯಾವ್ದಕ್ಕೆ ಕನೆಕ್ಟ್ ಮಾಡ್ತಾರೆ? ನಾರ್ಮಲಿ ನೀವು ಕಂಪ್ಯೂಟರ್ ಮನೆಗಳಲ್ಲಿರುವ ಡೆಸ್ಕ್ಟಾಪ್ ಕಂಪ್ಯೂಟರ್ ಗೆ ಮೋಡೆಮ್ ಹಾಕ್ಸಿದ್ರೆ ಆ ಮೋಡೆಮ್ ನಿಮ್ಮ ಕಂಪ್ಯೂಟರ್ ಕನೆಕ್ಟ್ ಆಗೇ ಇರುತ್ತೆ. ನಂತರ ಯಾವ್ದಕ್ಕೆ ಕನೆಕ್ಟ್ ಮಾಡ್ತಾರೆ? ಆನ್ಸರ್ ಇಸ್ ಟೆಲಿಫೋನ್ ಲೈನ್. ಟೆಲಿಫೋನ್ ಲೈನ್ ಗೆ ಮೋಡೆಮ್ ನ ಕನೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಟೆಲಿಫೋನ್ ಲೈನ್ ನ ಮುಖಾಂತರನೇ ನೀವು ಇಂಟರ್ನೆಟ್ ನ ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ. ದ ಸೆಕ್ಷನ್ ಆಫ್ ದ ಸಿಪಿಯು ದಟ್ ರೆಸ್ಪಾನ್ಸಿಬಲ್ ಫಾರ್ ಪರ್ಫಾರ್ಮಿಂಗ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಈ ರೀತಿ ಕ್ವಶನ್ ನಾವು ಆಲ್ರೆಡಿ ತುಂಬಾ ಕೇಳಿದೀವಿ, ಬಟ್ ಇದು ಬೇರೆ ತರ ಟ್ವಿಸ್ಟ್ ಮಾಡಿ ಕೇಳಿರೋ ಕ್ವಶನ್. ಸಿಪಿಯು ನ ಯಾವ ಭಾಗ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡುತ್ತೆ? ಮೆಮೊರಿ ಅಲ್ವೇ ಅಲ್ಲ, ರಿಜಿಸ್ಟರ್ ಕೂಡ ಅಲ್ಲ, ಕಂಟ್ರೋಲ್ ಯೂನಿಟ್ ಕೂಡ ಅಲ್ಲ. ಆನ್ಸರ್ ಇಸ್ ALU, ಅರಿಥಮೆಟಿಕ್ ಲಾಜಿಕ್ ಯೂನಿಟ್. ಇದು ಮ್ಯಾಥಮೆಟಿಕಲ್ ಆಪರೇಷನ್ಸ್ ನ ಮಾಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್? ಇವುಗಳಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್? ಲಿನಕ್ಸ್, MS ವರ್ಡ್, MS ಎಕ್ಸೆಲ್, ಟ್ಯಾಲಿ. ರೈಟ್ ಆನ್ಸರ್ ಇಸ್ ಲಿನಕ್ಸ್. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಕಂಪ್ಯೂಟರ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಮಾಡುವಂತ ಸಾಫ್ಟ್ವೇರ್, ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಥವಾ ಕಂಪ್ಯೂಟರ್ ನ ಓವರ್ ಆಲ್ ಫಂಕ್ಷನ್ಸ್ ಅಥವಾ ಕಂಪ್ಯೂಟರ್ ನಲ್ಲಿ ಅತ್ಯಂತ ದೊಡ್ಡ ಸಾಫ್ಟ್ವೇರ್ ಸಿಸ್ಟಮ್ ಸಾಫ್ಟ್ವೇರ್. ಇದು ಕಂಪ್ಯೂಟರ್ ಗೋಸ್ಕರ ಇರುವಂತಹ ಸಾಫ್ಟ್ವೇರ್, ಇದು ಯೂಸರ್ ಯೂಸ್ ಮಾಡುವಂತ ಸಾಫ್ಟ್ವೇರ್ ಅಲ್ಲ. ಸೊ ಅಂತದನ್ನ ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿತೀವಿ. ನೆಕ್ಸ್ಟ್. The programs which are as permanent as hardware and stored in ROM is known as. ಹಾರ್ಡ್ವೇರ್ ನಷ್ಟು ಪರ್ಮನೆಂಟ್ ಆಗಿರುವ ಪ್ರೋಗ್ರಾಮ್ಗಳು ಯಾವುವು? ಅವು ರಾಮ್ ನಲ್ಲಿ ಇರುತ್ತೆ. ಅಥವಾ ರಾಮ್ ನಲ್ಲಿ ಸ್ಟೋರ್ ಆಗಿರುವ ಪರ್ಮನೆಂಟ್ ಪ್ರೋಗ್ರಾಮ್ಸ್ ಯಾವುವು? ರಾಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ. ರೀಡ್ ಓನ್ಲಿ ಮೆಮೊರಿನಲ್ಲಿರುವ ಪ್ರೋಗ್ರಾಮ್ಗಳು ಪರ್ಮನೆಂಟ್ ಆಗಿರುತ್ತೆ. ಸಿಪಿಯು ಅದನ್ನ ರೀಡ್ ಮಾಡುತ್ತೆ, ಅಥವಾ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿರುವಂತಹ ಪ್ರೋಗ್ರಾಮ್ಗಳನ್ನ ರೀಡ್ ಮಾಡುತ್ತೆ, ಆಕ್ಷನ್ಸ್ ಪರ್ಫಾರ್ಮ್ ಮಾಡುತ್ತೆ. ಸೊ ರಾಮ್ ನಲ್ಲಿರುವಂತಹ ಪ್ರೋಗ್ರಾಮ್ಗಳನ್ನ ಏನಂತ ಕರಿತೀವಿ ನಾವು? ಆಪ್ಷನ್ಸ್: ಹಾರ್ಡ್ವೇರ್, ಸಾಫ್ಟ್ವೇರ್, ಫರ್ಮ್ವೇರ್, ರಾಮ್ವೇರ್. ದ ರೈಟ್ ಆನ್ಸರ್ ಈಸ್ ಫರ್ಮ್ವೇರ್. ಫರ್ಮ್ವೇರ್ ಅಂದ್ರೆ ರಾಮ್ ನಲ್ಲಿರುವಂತಹ ಪ್ರೋಗ್ರಾಮ್ಗಳು, ಅವು ಪರ್ಮನೆಂಟ್ ಆಗಿರೋದ್ರಿಂದ ಅದನ್ನ ಫರ್ಮ್ ವೇರ್ಸ್ ಅಂತ ನಾವು ಕರಿತೀವಿ.
ಸೊ ನಿಮ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ಹೇಳ್ಕೊಟ್ಟಂತ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಪ್ಲೀಸ್ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ, ಅಂಡ್ ಈ ವಿಡಿಯೋಸ್ ನ ಫೇಸ್ಬುಕ್ ಅಂಡ್ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ಎಲ್ಲರೂ ಇದನ್ನ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು.